ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಪರ, ರೈತಪರ, ದಲಿತ ಪರ, ಶಾಶ್ವತ ನೀರಾವರಿ ಸಮಿತಿ, ಕನ್ನಡ ಪರ ಹೀಗೆ ಇನ್ನೂ ಹಲವು ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಹೋರಾಟಗಾರರು ಸೇರಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರಿಗೆ ತಮ್ಮ ಆದೇಶವನ್ನು ಹಿಂಪಡೆಯುವಂತೆ ಮನವಿ ಸಲ್ಲಿಸಿದರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಪ್ರಜಾಸೌಧ ಆವರಣದ ಹೊರಭಾಗದಲ್ಲಿ ಅನುಮತಿ ಪಡೆಯದೆ ಚಳುವಳಿಗಳನ್ನು ನಡೆಸುತ್ತಿರುವುದು ಕಂಡುಬರುತ್ತದೆ. ಇನ್ನು ಮುಂದೆ ಯಾವುದೇ ಚಳುವಳಿ ಮಾಡಬೇಕಾದಲ್ಲಿ 10 ದಿನಗಳ ಮುಂಚಿತವಾಗಿ ಅನುಮತಿ ಪಡೆಯಲು ಪೊಲೀಸ್ ಇಲಾಖೆಗೆ ಅರ್ಜಿ ಸಲ್ಲಿಸಿ ನಂತರ ಸದರಿ ಇಲಾಖೆಯಿಂದ ಪರಿಶೀಲಿಸಿ ಅನುಮತಿ ನೀಡುವ ಕುರಿತು ನಮ್ಮ ಕಚೇರಿಗೆ ಪ್ರಸ್ತಾವನೆ ಬಂದರೆ ಚಳುವಳಿ ನಡೆಸಲು ಅನುಮತಿ ನೀಡಲಾಗುವುದೆಂದು ಆದೇಶ ಹೊರಡಿಸಿದ್ದರು. ಜಿಲ್ಲಾಧಿಕಾರಿಗಳ ಈ ಆದೇಶಕ್ಕೆ ಜಿಲ್ಲೆಯ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೌದು, ಜಿಲ್ಲಾಧಿಕಾರಿಗಳ ಈ ಆದೇಶವು ಸರಿಯಿಲ್ಲ, ಇದನ್ನು ಖಂಡಿಸುತ್ತೇವೆ. ಇದೆಲ್ಲವೂ ಹೋರಾಟಗಾರರಿಗೆ ಅಂಕುಶವಾಡಲು ಕರಾಳ ಆದೇಶ ಹೊರಡಿಸಿದ್ದಾರೆ. ಅದು ಕಾನೂನು ಬಾಹಿರ ಮತ್ತು ಸಂವಿಧಾನಬದ್ಧವಾದಂತಹ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹದ್ದು. ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಈ ಆದೇಶವನ್ನು ಪರಿಷ್ಕರಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸುತ್ತೇವೆಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಸಂಘಟನೆಯ ಹೋರಾಟಗಾರರು ಸೇರಿ ಉಲ್ಲಂಘನೆ ಮಾಡಿ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದರು. ಯಾವುದೇ ಸಂಘಟನೆಗಳ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡಿಲ್ಲ. ಉದ್ದೇಶ ಇಷ್ಟೇ, ಬೃಹತ್ ಪ್ರತಿಭಟನೆಗಳು ಜರುಗಿದಂಥ ಕಾಲಕ್ಕೆ ಒಂದಿಷ್ಟು ಮೊದಲೇ ತಿಳಿಸಿದರೆ ನಾವು ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲಿ ಸ್ಥಳಾವಕಾಶ ಕಲ್ಪಿಸಲಿಕ್ಕೆ, ಆಮೇಲೆ ಸೆಕ್ಯೂರಿಟಿ ಒದಗಿಸಲಿಕ್ಕೆ, ಇನ್ನಿತರ ಒಂದು ಭದ್ರತೆಗೋಸ್ಕರ ಇದನ್ನು ಅಷ್ಟೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಇದನ್ನು ವಾಪಸ್ ಪಡಿಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇದರ ಕುರಿತು ಪರಿಷ್ಕರಣೆ ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೊಂಡಿದೆ. ಇನ್ನು ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜಕಾಂತ್ ಮಾತನಾಡಿ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಅವಿಭಜಿತ ಈ 2 ಜಿಲ್ಲೆಗಳು ಹೋರಾಟಗಳ ತವರೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದ್ದು ಹೋರಾಟದಿಂದಲೇ. ಹೋರಾಟಗಾರರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೇರಿ ಆದೇಶ ಹೊರಡಿಸಿರುವುದನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ 2 ಜಿಲ್ಲೆಗಳು ಕೂಡ ಇಡೀ ಹೋರಾಟಗಳ ತವರೂರಾಗಿರ್ತಕ್ಕಂಥದ್ದು ಕೂಡ. ಏನಾದರೂ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಭಾವನೆಗಳನ್ನು, ಪ್ರೀತಿ ವಿಶ್ವಾಸ, ಸಾಂಸ್ಕೃತಿಕವಾಗಿ ಹೋರಾಟಗಳ ಮುಖಾಂತರ ಈ ಜನಕ್ಕೆ ಏನಾದರೂ ಒಂದು ಒಳ್ಳೆಯದಾಗಿರ್ತಕ್ಕಂಥದ್ದು ಕೂಡ ನಮ್ಮ ಹೋರಾಟದ ಮುಖಾಂತರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಹೊಸದಾಗಿ ನಾವೆಲ್ಲ ಕೂಡ ಆಯಿತು, ಅದು ಕೂಡ ದೊಡ್ಡ ಹೋರಾಟದ ಮುಖಾಂತರ ಆಗಿರ್ತಕ್ಕಂಥ ಜಿಲ್ಲೆ ಕೂಡ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಎಷ್ಟೇ ಜನ ಸೇರಿದ್ರೂ ಕೂಡ ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಾಗಿರ್ತಕ್ಕಂಥ 10 ದಿನಗಳ ಅನುಮತಿಯನ್ನು ಪಡಿಬೇಕು ಅಂತಕ್ಕಂಥದ್ದು ಏನಿದೆ, ಅದು ದಯವಿಟ್ಟು ವಾಪಸ್ ಪಡಿಬೇಕು. ಶಾಂತ ರೀತಿಯಿಂದ ಏನು ಇದುವರೆಗೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಮುಂದುವರಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾರೆ. ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಂಥ ಶಾಶ್ವತ ನೀರಾವರಿ ಹೋರಾಟ, CPM ಮತ್ತು ದಲಿತ ಸಂಘಟನೆಗಳ ಎಲ್ಲರೂ ಕೂಡ, ಮತ್ತು ರೈತಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಅಂಗವಿಕಲರ ಸಂಘಟನೆಗಳೆಲ್ಲ ಕೂಡ ಇವತ್ತು ಸೇರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದನ್ನು ಆ ಮನವಿ ಪತ್ರವನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮತ್ತು ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ನಂಬಿಕೆಯಲ್ಲಿ ನಾವೆಲ್ಲ ಕೂಡ ವಾಪಸ್ಸನ್ನು ಮತ್ತು ನಮ್ಮ ಮೇಲೆ ಅಂಕುಶವನ್ನು, ಹೋರಾಟಗಾರರ ಮೇಲೆ ಅಂಕುಶವನ್ನು ಮಾಡುವಂಥ ಒಂದು ಕರಾಳವಾದಂಥ ಆದೇಶ ಆಗಿತ್ತು. ಅದನ್ನು ಹಿಂಪಡಿಬೇಕು ಅಂತೇಳಿ ಒಕ್ಕೊರಲಿನಿಂದ ಇವತ್ತು ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು ಸಾನುಕೂಲವಾಗಿ ಸ್ಪಂದಿಸಿ ಇದನ್ನು ಖಂಡಿತ ಪರಿಷ್ಕರಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವರು ಆ ರೀತಿಯಾದಂಥ ಹಿಂಪಡೆಯುವಂಥ ಆದೇಶವನ್ನು ಹೊರಡಿಸಲಿಲ್ಲ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳ ಎಲ್ಲ ಹೋರಾಟಗಾರರು ಸೇರಿ ಖಂಡಿತ ಇದನ್ನು ಉಲ್ಲಂಘಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಜಿಲ್ಲಾಡಳಿತ ಭವನಗೆ ಒಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.